ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ವ್ಲಾಗ್ಸ್. ನಾನಿವತ್ತು ನವರಾತ್ರಿಯ 3ನೇ ದಿನದ ದೇವಿಯ ಪೂಜೆ ಮಾಡ್ತಾ ಇದ್ದೀನಿ. ಅಂದರೆ ಚಂದ್ರಘಂಟ ಅನ್ನುವಂಥ ದೇವಿಯ ಪೂಜೆ ಇವತ್ತು. ಅದರಿಂದ ಇವತ್ತು ಬ್ಲೂ ಕಲರು ನಾನು ಬ್ಲೂ ಕಲರ್ ಸೀರೆ ಹಾಕ್ಕೊಂಡೆ. ಹಾಗೆ ದೇವ್ರಿಗೂ ಕಳ್ಸಕ್ಕೆ ಮಾತ್ರ ನನಗೆ ಬ್ಲೂ ಕಲರ್ ಸಿಕ್ತು, ಎಕ್ಸಾಕ್ಟ್ ಬ್ಲೂ ಕಲರು. ಇನ್ನು ಅಲಂಕಾರ ಮಾಡೋದಕ್ಕೆ ಲೈಟ್ ಬ್ಲೂ, ಸ್ವಲ್ಪ ಪರ್ಪಲ್ ಕಲರ್ ಕಾಣಿಸ್ತಿತ್ತು. ಪರವಾಗಿಲ್ಲ ಅಂದ್ಕೊಂಡು ನಾನು ಅದನ್ನು ಇಟ್ಟೆ. ಎಕ್ಸಾಕ್ಟ್ ತರೋದಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ. ಹಾಗೆ ಸಂಜೆ ನೈವೇದ್ಯಕ್ಕೆ ಹಾಲು, ಹಾಗೆ ಅದಕ್ಕೆ ಹಾಲು ಕಾಯಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟಿಟ್ಟೆ. ಅದರಿಂದ ನಾನು ನಿಮಗೆ ನೈವೇದ್ಯ ಮಾಡೋದು ವೀಡಿಯೋ ಶೇರ್ ಮಾಡ್ಕೊಳ್ಳಲಿಲ್ಲ. ಅದಾಗಿದ್ದ ನಂತರ ನಾನು ನೀಟಾಗಿ ಪೂಜೆ ಮಾಡಿದೆ. ಪೂಜೆ ಮಾಡಿದ ನಂತರ ನನಗೆ ಸ್ವಲ್ಪ ಸೀರೆ ಅನ್ಕಂಫರ್ಟಬಲ್ ಅನಿಸ್ತಿತ್ತು, ಅದರಿಂದ ಸೀರೆ ಚೇಂಜ್ ಮಾಡಿಕೊಂಡು ಇವಾಗ ಬುಕ್ ಓದೋದಕ್ಕೆ ಕೂತ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಪ್ರತಿ ದಿವಸ ಅಂದರೆ ಶುಕ್ರವಾರ, ಮಂಗಳವಾರ ನಾರ್ಮಲ್ ಡೇಸ್, ಶುಕ್ರವಾರ, ಶನಿವಾರ ಓದ್ತೀನಿ. ಹಾಗೆ ನವರಾತ್ರಿಲಿ ಪ್ರತಿ ದಿವಸ ನಾನು ಖಡ್ಗಮಾಲ ಸ್ತೋತ್ರ ಓದ್ತೀನಿ. ಅದರಿಂದ ಖಡ್ಗಮಾಲ ಸ್ತೋತ್ರ ಓದೋಣ ಅಂತ ಅಂದ್ಕೊಂಡು ಕೂತ್ಕೊಂಡೆ. ನಂಗೆ ಸೀರೆ ಯಾಕೋ ಸ್ವಲ್ಪ ತುಂಬ ಅನ್ಕಂಫರ್ಟಬಲ್ ಅನಿಸ್ತಿತ್ತು. ಅದರಿಂದ ಸುಮ್ಮನೆ ಕೂತ್ಕೊಳ್ಳೋಕೆ ಹಿಂಸೆ ಆಗುತ್ತಲ್ವ, ಅದರಿಂದ ಬೇಡ ಅಂದ್ಕೊಂಡು ನಾನು ಡ್ರೆಸ್ನೇ ಹಾಕ್ಕೊಂಡು ಬಂದುಬಿಟ್ಟೆ. ದಯವಿಟ್ಟು ಯಾರೋ ಕೆಟ್ಟ ಕಮೆಂಟ್ ಮಾಡಿಬಿಡಿ. ನಮ್ಮ ಕಂಫರ್ಟಬಲ್ ನೋಡಬೇಕಲ್ವ. ಪೂಜೆ ಮಾಡ್ಬೇಕು, ಅದು ಹಾಕ್ಕೊಂಡಿದ್ದೆ ನೋಡಿ. ಅದಾಗಿದ್ದ ನಂತರ ನಾನು ಬುಕ್ ಓದ್ತಾಯಿದ್ದೀನಿ. ಏನು ಗೊತ್ತಾ, ನನಗೆ ಈ ರೀತಿ ಬುಕ್ ಖಡ್ಗಮಾಲ ಸ್ತೋತ್ರ ಓದೋದ್ರಿಂದ ನನಗೆ ತುಂಬ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಅದರಿಂದ ನಾನು ಖಡ್ಗಮಾಲ ಸ್ತೋತ್ರ ಓದ್ತೀನಿ. ಇನ್ನೂ ತುಂಬ ಕ್ಲಿಪ್ಪಿಂಗ್ಸ್ ಇತ್ತು, ಅದು ಸ್ವಲ್ಪ ಮೆಮೊರಿ ಸ್ಟೋರೇಜ್ ಅಂತ ತೋರಿಸ್ತು ಅಂದ್ಕೊಂಡು ನಾನು ಯಾವುದೋ ಇದರಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ದೆ. 1-2 ಕ್ಲಿಪ್ಪಿಂಗ್ಸ್ ಎಲ್ಲನೂ ತುಂಬ ಇತ್ತು. ಇನ್ನು ಪರವಾಗಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲಲ್ಲ. ಸೊ ಪೂಜೆ ಎಲ್ಲ ಮುಗೀತು. ಹಾಗೆ ಪ್ರಸಾದ ಕೂಡ, ನೈವೇದ್ಯ ಕೂಡ ಮಾಡಿದೆ. ಬೇರೆ ಏನಾದರೂ ನೈವೇದ್ಯ ಮಾಡೋಣ ಅಂದ್ಕೊಂಡೆ. ಹಾಲಲ್ಲಿ ನೈವೇದ್ಯ ಮಾಡಬೇಕು ಅಂತಿತ್ತು. ಆಲ್ಮೋಸ್ಟು ಹಾಲು ಖೀರು, ಶಾವಿಗೆ ಪಾಯಸ ಎಲ್ಲನೂ ಮಾಡಿದ್ದೆ. ಅದರಿಂದ ಹಾಲನ್ನೇ ಇಡೋಣ ಬಿಡು ಅಂದ್ಕೊಂಡು ಹಾಲನ್ನೇ ಇಟ್ಟೆ. ಸೊ ಮಕ್ಕಳು ಕೂಡ ಸಂಜೆ ಅಚ್ಚುನು ಅದು ಕುಟ್ಟು ಹುಣ್ಸೆಹಣ್ಣು ಅಂತ ಬರ್ತಲ್ಲ, ಅದನ್ನು ಮಾಡು ಅಂತ ಕೇಳ್ತಿದ್ದ. ಅವನಿಗೆ ಅದು ತುಂಬ ಇಷ್ಟ. ನಾನೊಂದು ಟೈಮ್ ಮಾಡಿಕೊಟ್ಟಿದ್ದೆ. ಮಕ್ಕಳಿಗೂ ಹುಡುಗರು ಕೂಡ ಎಲ್ಲರನ್ನೂ ಮನೇಲಿದ್ರಲ್ಲ, ಅದರಿಂದ ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ ನಾನು, ಕುಟ್ಟು ಹುಣ್ಸೆಹಣ್ಣು. ಸೊ ಇದೇ ವಿಡಿಯೋದಲ್ಲಿ ಎಂಡಲ್ಲಿ ನಾನು ನಿಮಗೆ ಕುಟ್ಟು ಹುಣ್ಸೆಹಣ್ಣು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ನಮ್ಮ ಅಚ್ಚು ನೋಡಿ, ಸಾಂಬ್ರಾಣಿ ಬರುತ್ತಲ್ಲ ಧೂಪ ಹಾಕೋದು, ಅದನ್ನ ಹಿಡ್ಕೊಂಡು ನೋಡಿ ಎಷ್ಟು ತರಲೆ ಮಾಡ್ತಿದ್ದಾನೆ. ಅವನಂತೂ ತುಂಬಾ ಇರಿಟೇಟ್ ಮಾಡ್ತಿರ್ತಾನೆ ನೋಡಿ. ವಾಯ್ಸ್ ಕೊಡ್ಬೇಕಾದ್ರೂ ಪಕ್ಕನೇ ಕೂತ್ಕೊಂಡು ಹಂಗಂತ ಹೇಳ್ತೀರ, ನನ್ನ ಮಕ್ಕಳು ನೋಡ್ಕೊಂಡು ನಂಗೆ ಆಡ್ತವನೆ. ತುಂಬಾ ತರಲೆ ಆಗ್ಬಿಟ್ಟಿದ್ದಾನೆ, ಹೆಂಗೆ ಸಹಿಸ್ಕೊಳ್ಳೋದೋ ಗೊತ್ತಿಲ್ಲ ಅವನನ್ನು. ಸೊ ಈ ರೀತಿ ಬೆಳಗ್ಗೆನೇ ಎಲ್ಲನೂ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಗ ಆಯಿತು. ಇನ್ನೇನು ವಿಜಯದಶಮಿ ಬರ್ತಾಯಿದೆ, ಆಯುಧ ಪೂಜೆ. ಅದಕ್ಕೆ ಕ್ಲೀನಿಂಗ್ ಕೂಡ ಮಾಡ್ಕೋಬೇಕು, ಸ್ಟಾರ್ಟ್ ಮಾಡಬೇಕು. ನಾವು ಆಯುಧ ಪೂಜೆಯಲ್ಲಿ ಫುಲ್ಲು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀವಿ. ಅಂದರೆ ಕಬೋರ್ಡು, ಕಿಟಕಿ, ಸ್ವಿಚ್ ಬೋರ್ಡ್ ಅದೆಲ್ಲ ಫುಲ್ಲು ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಅದರಿಂದ ನೋಡೋಣ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕ್ಲೀನಿಂಗು. ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಸ್ಟಾರ್ಟ್ ಮಾಡಬೇಕು. 5 ಡೇ, ಇನ್ನೂ ಒಂದು 3 ಡೇಸ್ ಅಥವಾ 4 ಡೇಸ್ ಬಿಟ್ಕೊಂಡು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾದ್ವಿ ನೋಡಿ. ನಾನಿಲ್ಲಿ ಬುಕ್ ಓದಿದ್ದು ಮುಗೀತು. ಬುಕ್ ಓದಿದ ನಂತರ ನಾನು ಇವಾಗ ದುರ್ಗಾದೇವಿ ಪೂಜೆ ನಡೀತಿರೋದ್ರಿಂದ 108 ಬಾರಿ ಓಂ ನಮೋ ದುರ್ಗಾದೇವಿ ನಮಃ ಅಂತ ಅಂದ್ಬಿಟ್ಟು 108 ಬಾರಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಆಲ್ಮೋಸ್ಟ್ ಯೂಟ್ಯೂಬಲ್ಲೆಲ್ಲ ಅದೇ ರೀತಿ ತೋರಿಸೋದು. ನಾನು ಕೇಳೋದು ಅಂದ್ಕೊಂಡು ನಾನು ಅದೇ ರೀತಿ ಫಾಲೋ ಮಾಡ್ತಾಯಿದ್ದೀನಿ. ಒಂಥರ ನನಗೂ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ. ನಮ್ಮ ಅಚ್ಚು ನೋಡಿ ಎಷ್ಟು ತಿರ್ಗಾಡ್ಕೊಂಡು ಹೆಂಗೆ ತರಲೆ ಮಾಡ್ಕೊಂಡಿದ್ದಾನೆ. ನನಗೆ ಓದೋಕ್ಕೆ ಬಿಡ್ತಿಲ್ಲ, ಮಧ್ಯೆ ಮಧ್ಯೆ ಕಿರ್ಚಾಡ್ಕೊಂಡು ಮಾತಾಡ್ಕೊಂಡಿರ್ತಾನೆ. ಸೊ ಬುಕ್ಕೆಲ್ಲ ಓದಿದ ನಂತರ ನಾನು ಇವಾಗ ಕುಟ್ಟು ಹುಣ್ಸೆಹಣ್ಣು ಅಂತಾರಲ್ಲ, ಅದನ್ನು ಮಾಡಲಿಕ್ಕೆ ಹೋಗ್ತೀನಿ ಅಡುಗೆ ಮನೆಗೆ. ಏನು ಗೊತ್ತಾ, ನೀವು ಅನ್ಕೋಬೋದು ಇದೇನಪ್ಪ ಇವ್ರು ಬರೀ ಪೂಜೆದೇ ಮಾಡ್ತಿದ್ದಾರೆ ಅಂತ. ನಾನು ನವರಾತ್ರಿ ಪೂಜೆ ಮಾಡ್ತಿರೋದ್ರಿಂದ ಪೂಜೆದೇ ಹಾಕಬೇಕು. ಪೂಜೆ ಜೊತೆ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಆ ಡೇನಲ್ಲಿ ಏನಾದರೂ ಎಕ್ಸ್ಟ್ರಾ ಇಂಟ್ರೆಸ್ಟಿಂಗ್ ಏನಾದರೂ ಇದ್ದರೆ ಕ್ಲಿಪ್ಪಿಂಗ್ಸು ಅದನ್ನು ಹಾಕ್ತೀನಿ ಅಷ್ಟೇ. ಪೂಜೆ ಅಂದರೆ ಪೂಜೆದೇ ಹಾಕಬೇಕು. ಇವಾಗ ನವರಾತ್ರಿ ಪೂಜೆ ನಡೀತಿರೋದ್ರಿಂದ ನಾನು ಬೇರೆ ಬೇರೆ ವ್ಲಾಗ್ನ ಮಧ್ಯೆ ಹಾಕೋದಕ್ಕಾಗೋದಿಲ್ಲ. ನವರಾತ್ರಿ ಕಂಪ್ಲೀಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಇದೆ, ಅದನ್ನು ಹಾಕೋಣ ಅಂದ್ಕೊಂಡು ಫಸ್ಟು ನವರಾತ್ರಿ ಇದು ಕಂಪ್ಲೀಟ್ ಆಗಿಬಿಡಲಿ ಅಂದ್ಕೊಂಡು ನಾನು ಸುಮ್ಮನಿದ್ದೀನಿ. ದಯವಿಟ್ಟು ಯಾರೂ ಬರೀ ಪೂಜೆನೇ ಮಾಡ್ಕೊಂಡು ಕೂತಿರ್ತೀರ ಅಂತ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ. ಅವರವರ ಮೆಂಟಾಲಿಟಿನ ನೀವು ಕೂಡ ಅರ್ಥ ಮಾಡ್ಕೋಬೇಕು ನೋಡಿ. ನಾನು ಬುಕ್ಕು ಓದಿದ ನಂತರ ನಾನು ತುಪ್ಪದ ಬತ್ತಿ ಬೆಳಗ್ತೀನಿ, ತುಪ್ಪದ ಆರತಿ ಮಾಡ್ತೀನಿ. ಅದಾಗಿದ್ದ ನಂತರ ನಾನು ಸಾಂಬ್ರಾಣಿ ಹಾಕ್ತೀನಿ. ಸಾಂಬ್ರಾಣಿ
ನಾನು ಚಕ್ಕೆ, ಹಾಗೆ ಒಂದು 3 ಪೀಸ್ ಲವಂಗ, ಕರ್ಪೂರ, ಬಿಳಿ ಸಾಸಿವೆ ತುಂಬಾ ಒಳ್ಳೆಯದು, ಬಿಳಿ ಸಾಸಿವೆ ಹಾಕ್ತೀನಿ, ಹಾಗೆ ತುಪ್ಪ, ಹಾಗೆ ಪಲಾವ್ ಎಲೆ ಇಷ್ಟನ್ನು ಹಾಕಿ ಧೂಪ ಹಾಕಿ ಇಡೀ ಮನೆಗೆ ನಾನು ಧೂಪ ತರಿಸ್ಕೊಬರ್ತೀನಿ. ಪ್ರತಿ ವಾರ ನಾನು ಅದೇ ರೀತಿ ಮಾಡ್ತಿದ್ದು. ಸ್ವಲ್ಪ ಕೆಮ್ಮಿತ್ತು ಅಂದ್ಕೊಂಡು ಸ್ವಲ್ಪ ಅವಾಯ್ಡ್ ಮಾಡಿದೆ ಅಷ್ಟೇ. ನೋಡಿ ನಾನು ಇಲ್ಲಿ ಬುಕ್ ಓದ್ತಾ ಇದ್ದೀನಿ. ಬುಕ್ ಓದಿದ್ದು ಮುಗೀತು. ಬುಕ್ ಓದಿದ ನಂತರ ನಾನು ಮೊದಲು ಹೇಳಿದ್ದೆ ನಾನು ಶ್ರೀ ದುರ್ಗಾದೇವಿ ನಮಃ ಅಂತ 108 ಬಾರಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನನಗೆ ಬೇರೆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಇತ್ತು, ಬಟ್ ಅದು ಡಿಲೀಟ್ ಆಗಿಬಿಟ್ಟಿದೆ. ಅದು ಹೆಂಗಾಯಿತು ಗೊತ್ತಿಲ್ಲ. ಸ್ಟೋರೇಜ್ ಜಾಸ್ತಿ ತೋರಿಸಿದ್ರಿಂದ ನಾನೇ ಡಿಲೀಟ್ ಮಾಡಿದೆ ಅನಿಸುತ್ತೆ. ಮಿಸ್ಸಾಗಿ ಡಿಲೀಟ್ ಆಗಿದೆ. ದಯವಿಟ್ಟು ಯಾರು ಬರೀ ಒಂದೇ ವೀಡಿಯೋನ ಇಷ್ಟೊತ್ತು ಎಳಿತಿದ್ದೀರಾ ಅಂತ ಹೇಳೋದಕ್ಕೆ ಹೋಗ್ಬಿಡಿ. ಇವಾಗ ಎರಡನೇ ದಿನದ ಪೂಜೆ ಹಾಕಿದ ನಂತರ ನಾನು 3ನೇ ದಿನದ ವೀಡಿಯೋ ಹಾಕ್ತಲೇ 4ನೇ ದಿನದ ವೀಡಿಯೋ ಹಾಕೋದು ಚೆನ್ನಾಗಿರೋದಿಲ್ಲ. ಅದರಿಂದ ನಾನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು 3ನೇದು ಅಟ್ಲೀಸ್ಟ್ ಸ್ವಲ್ಪ ಇರೋ ಕ್ಲಿಪ್ಪಿಂಗ್ಸ್ ಅದನ್ನು ಹಾಕ್ಕೊಳ್ಳೋಣ ಅಂದ್ಕೊಂಡು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅದಾಗಿದ್ದ ನಂತರ ನೋಡಿ ನಾನು ಕೈ ಮುಗ್ಕೊಂಡು ತಾಳಿಗೆಲ್ಲ ಅಷ್ಟು ಕುಂಕುಮ ಇಟ್ಕೊಂಡು ನೀಟಾಗಿ ಎಲ್ಲ ಪೂಜೆ ಎಲ್ಲ ಮುಗಿದ ನಂತರ ಅಚ್ಚನ್ನು ಕೂಡ ಹಿಂದೆ ಕರ್ಕೊಬರ್ತೀನಿ. ಅವನು ಹಣ್ಣು ಕಟ್ ಮಾಡಿಕೊಡು ಅಂತ ತುಂಬಾ ಆಟ ಮಾಡ್ತಿದ್ದ. ಅವನನ್ನು ನೋಡ್ಕೋಬೇಕು. ಸ್ವಲ್ಪ ಏನಾದ್ರೂ ಕಳಶ ರೀತಿ ಏನಾದರೂ ಹಣ್ಣಲ್ಲೇನಾದ್ರು ಹೊಡೆದ್ಬಿಟ್ರೆ ತುಂಬ ಕಷ್ಟ. ಸೊ ಮೊದಲೇ ನಾನು ಕುಟ್ಟು ಹುಣಸೆಹಣ್ಣು ಮಾಡೋದಕ್ಕೆ ಹುಣಸೆಹಣ್ಣು ನೆನೆಸಿದ್ದೆ. ಸ್ವಲ್ಪ ನೆನೆಸಿದ್ದೆ, ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ನೆನೆಸಿದ್ದೆ. ಹುಣಸೆಹಣ್ಣು ಬೀಜ ತಕ್ಕೊಂಡು ನಾರೆಲ್ಲ ಇರುತ್ತಲ್ಲ, ನಾರನ್ನೆಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೊಂಡು ನಂತರ ನೀವು ಜಾರ್ ಹಾಕ್ಕೋಬೇಕು, ಇಲ್ಲಾಂದರೆ ಜಾರ್ ಹಾಳಾಗುತ್ತೆ. ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಹಾಕ್ಕೊಂಡು ರುಬ್ಕೋಬೇಕು. ಅಷ್ಟೊತ್ತಿಗೆ ನಾವು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ನಾವು ಬೆಲ್ಲ ಇಟ್ಟರೆ ಕರಗುತ್ತೆ ಅಂದ್ಕೊಂಡು ಬೆಲ್ಲಕ್ಕೆ ಸ್ವಲ್ಪ ನೀರು, 1 ಸ್ಪೂನ್ ಅಷ್ಟು ಸಾಕು ಅನಿಸುತ್ತೆ. ತುಂಬ ನೀರು ಹಾಕೋದಕ್ಕೆ ಹೋಗ್ಬಿಡಿ. 1 ಸ್ಪೂನ್ ಬೆಲ್ಲ ಜಸ್ಟ್ ಕರಗಬೇಕಷ್ಟೇ, ಅಷ್ಟು ನೀರು ಹಾಕ್ಬೇಕಷ್ಟೇ. ಅದೇ ಕರಿಕೊಳ್ಳುತ್ತೆ ನೋಡಿ, ಈ ರೀತಿ ನೀಟಾಗಿ ಅದೇ ಕರಿಕೊಳ್ಳುತ್ತೆ. ಪಾಕ ಆ ರೀತಿ ಎಲ್ಲ ತೆಗೆಯೋದಕ್ಕೆ ಹೋಗ್ಬಿಡಿ. ಜಸ್ಟ್ ನೀಟಾಗಿ ಕರಗಿದ್ರೆ ಸಾಕು. ಫುಲ್ ನೋಡಿ ಎಲ್ಲ ಕರಗಿದೆ. ಇವಾಗ ಇದಕ್ಕೆ ನಾನು ರುಬ್ಬಿರುವಂಥ ಮಿಶ್ರಣ ಹಾಕ್ತಿದ್ದೀನಿ. ಏನು ಗೊತ್ತಾ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರಿಬೇವು, ಇದು 3 ನಾನು ರುಬ್ಬಿರೋದು. ಇದು 3 ನಾನು ಹಾಕ್ಕೊಳ್ತಾಯಿದ್ದೀನಿ. ಮೆಣಸಿನ್ಕಾಯಿ ಕೆಲವರು ಒಣಮೆಣ್ಸಿನ್ಕಾಯಿನೂ ಕೂಡ ಒಟ್ಟಿಗೆ ರುಬ್ಕೊಳ್ತಾರೆ. ನಾನು ಚಿಲ್ಲಿ ಫ್ಲೇಕ್ಸ್ ಥರ ಮಾಡ್ಕೊಳ್ತೀನಿ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ತರಿಯಾಗಿ ರುಬ್ಬಿ ಚಿಲ್ಲಿ ಫ್ಲೇಕ್ಸ್ ಥರ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಉಪ್ಪು, ಹುಳಿ, ಖಾರ ನಾವು ಚಿಕ್ಕವರಿದ್ದಾಗ ತುಂಬಾ ತಿಂತಿದ್ವಿ ಈ ರೀತಿ. ಅಂದರೆ ಸ್ಪೂನ್ಗೆಲ್ಲ ಹಾಕೊಂಡು ಫಾರ್ಮ್ಲೆಟಿಸ್ ತಿಂತಿರಲಿಲ್ಲ. ಈ ರೀತಿ ಸುಮ್ಮನೆ ಜಜ್ಕೊಂಡು ನಿಂಗೂ ಈ ರೀತಿ ಜಜ್ಕೊ ಎಲ್ಲನೂ ಹಾಕಿ ಜಜ್ಕೊಂಡು ಈ ರೀತಿ ಬೇಯಿಸ್ಕೊಂಡು ತಿಂತಿದ್ವಿ, ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು. ಹಾಗೆ ಇದು ನಾವು ರುಬ್ಬಿರುವಂಥ ಮಿಶ್ರಣ ಹಾಕಿದ ನಂತರ ನಾನು ಇದಕ್ಕೆ 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಅಂತಂದರೆ ಮೆಣಸಿನ್ಕಾಯಿ ಪುಡಿ ಹಾಕೊಂಡ್ರೆ ಪರವಾಗಿಲ್ಲ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್. ನಾನು ಮೊದಲು ಮೆಣಸಿನ್ಕಾಯಿನೇ, ನೀವು ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಮೆಣಸಿನ್ಕಾಯಿ ಇರುತ್ತಲ್ಲ, ಗುಂಟೂರು ಮೆಣಸಿನ್ಕಾಯಿ, ಅದನ್ನು ತರಿಯಾಗಿ ರುಬ್ಕೊಳ್ಳಿ ಸಾಕು. ನೋಡಿ ಇಷ್ಟು ಹಾಕ್ಕೊಂಡು ಇದಕ್ಕೆ 1 ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವು 3 ಸ್ಪೈಸಸ್. ಇದಕ್ಕೆ ಕೆಲವರು ಚಾಟ್ ಮಸಾಲ ಕೂಡ ಹಾಕ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ನಾರ್ಮಲಾಗಿ ನಾವೆಲ್ಲ ಯಾವ ರೀತಿ ಮಾಡ್ತಿದ್ದೋ, ನಾವು ಫಸ್ಟೆಲ್ಲ ಚಾಟ್ ಮಸಾಲೆ ಎಲ್ಲ ಹಾಕ್ತಿರ್ಲಿಲ್ಲ, ನಾವು ನಾರ್ಮಲಾಗಿ ಯಾವ ರೀತಿ ಮಾಡ್ತಿದ್ವು ಅದೇ ರೀತಿ ಮಾಡ್ತಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅದೇ ತಳ ಬಿಡುತ್ತೆ, ನಿಮಗೆ ಒಂದು ಪಾಕ ಟೈಪ್ ಅದೇ ತಳ ಬಿಡುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ತಳ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ನೀವು ಹೂವು ಬೇಯಿಸ್ತಾ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಹೋಗಬೇಕು. ನಾವು ಮೊದಲೆಲ್ಲ ಒಳಕಲ್ಗೆ ಹಾಕ್ಕೊಂಡು ಕುಟ್ಕೊಂಡು ತಿಂತಿದ್ವಿ. ಹಸಿಮೆಣ್ಸಿನ್ಕಾಯಿಲೂ ಕೂಡ ನಾವು ಮಾಡ್ಕೊಂಡಿದ್ವಿ. ಹಸಿಮೆಣ್ಸಿನ್ಕಾಯಿ ಹಾಗೆ ಇನ್ನು ರಾ ಹುಣಸೆಹಣ್ಣು ಇರ್ತಲ್ಲ, ಇನ್ನು ಹುಣಸೆಕಾಯಿ ಹಣ್ಣಂಗೆ ಅರ್ಧಂಬರ್ಧ ಹಣ್ಣು ಬಂದ್ಬಿಟ್ಟಲ್ಲ, ಆ ಹುಣಸೆಕಾಯಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕುಟ್ಕೊಂಡು ತಿಂತಿದ್ವಿ. ಸಖತ್ತಾಗಿರ್ತದೆ. ಅದನ್ನು ನೆನೆಸ್ಕೋದ್ರೆ ಯಾವಾಗಲೂ ತಿನ್ನಬೇಕು ಅನಿಸಿರುತ್ತೆ, ಅಷ್ಟು ಚೆನ್ನಾಗಿರ್ತದೆ. ಸೊ ಇವಾಗೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ಫಸ್ಟು ಅಂಗಡಿಗಳಲ್ಲೂ ಕೂಡ ಸಿಗೋದು, ಇವಾಗ ಅಂಗಡಿಗಳಲ್ಲೂ ಕೂಡ ರೇರ್ ಆಗಿಬಿಟ್ಟಿದೆ. ಇವಾಗ ಏನಿದ್ರು ಲೇಸು, ಚಿಪ್ಸು, ಚಾಕ್ಲೇಟು ಅವೇ ಆಗಿಬಿಟ್ಟೈತೆ. ನೋಡಿ ಈ ರೀತಿ ತಳ ಬಿಡಬೇಕು. ತಳ ಬಿಟ್ಟ ನಂತರ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಕೈ ತೇವ್ ಮಾಡ್ಕೊಂಡು ರೀತಿ ಉಂಡೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಆರಾಮಾಗಿ ಬರುತ್ತೆ ನಿಮಗೆ. ನೀವು ತಳ ಹಿಡಿಯೋ ರೀತಿ, ತಳ ಬಿಡೋ ರೀತಿ ನೀವು
ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಈ ರೀತಿ ನೀಟಾಗಿ ಉಂಡೆ ಮಾಡ್ಬೋದು. ನೀವು ಫೋರ್ಕ್ಗೆ ಅಥವಾ ಪ್ಲಾಸ್ಟಿಕ್ ಸ್ಪೂನ್ಗೂ ಕೂಡ ಹಾಕ್ಬೋದು. ನೋಡಿ ಸ್ಪೂನ್ಗೂ ಕೂಡ ಹಾಕೋಬೋದು. ನಮ್ಮ ಕುಟ್ಟು ಹುಣಸೆಹಣ್ಣು ಸಾಂಪ್ರದಾಯಿಕವಾಗಿ ಮಾಡುವಂಥ ಕುಟ್ಟು ಹುಣಸೆಹಣ್ಣು ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ಹಳೆ ಟೇಸ್ಟು ಇವಾಗ ಸಿಗೋದಿಲ್ಲ ಎಲ್ಲೂ ಹೊರಗಡೆ. ಆದ್ದರಿಂದ ಸೊ ಗೈಸ್, ನೋಡಿದ್ರಲ್ಲ ಕವನಸ್ ವ್ಲಾಗ್ಸ್ನಲ್ಲಿ ಈ ದಿನದ ವ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕವನಸ್ ವ್ಲಾಗ್ಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.